ಸೋಷಿಯಲ್ ಮೀಡಿಯಾನಾಗ ಭಾಳ ಜನರ SIP ಸ್ಕ್ಯಾಮ್ ಐತಂತ ವಿಡಿಯೋಗಳನ್ನ ಹಾಕತ್ತಾರ. ಆ ವಿಡಿಯೋಗಳನ್ನ ನೋಡಿ ಎಲ್ಲಾ ಸಾಮಾನ್ಯ ಹೂಡಿಕೆದಾರರ ಅಂಜಿ SIP ಅನ್ನ ನಿಲ್ಸತ್ತಾರ ಅಥವಾ ಮಾರುಕಟ್ಟೆಯನ್ನ ಬಿಟ್ಟು ಹೋಗಾತಾರಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ SIP ಖರೇನ ಸ್ಕ್ಯಾಮ್ ಐತ್ಯೋ ಅಥವಾ SIP ಒಳ್ಳೇದೈತಿ ಮಾಡ್ಬೇಕೋ ಬ್ಯಾಡೋ ಅಂತನ ಕೆಲವೊಂದು ಇತಿಹಾಸದ ಡೇಟಾಗಳ ಮೂಲಕ ತಿಳ್ಕೊಳ್ಳೋದು. ಏನ್ ವಿಡಿಯೋ ಮಾಡತ್ತಾರ ಅವ್ರಿಗೂ ನಾ ತಪ್ಪ ಅನ್ನಂಗಿಲ್ಲ, ಯಾಕಂತಂದ್ರ ಅವರು ಕರೆಂಟ್ ಮಾರುಕಟ್ಟೆ ಪರಿಸ್ಥಿತಿ ಪ್ರಕಾರ ಮಾತಾಡತಾರ. 2 ವರ್ಷ ಆತ ಮಾರುಕಟ್ಟೆ ಹೂಡಿಕೆದಾರರಿಗೆ ಏನು ರಿಟರ್ನ್ ಅನ್ನ ಕೊಟ್ಟಿಲ್ಲ. 2 ವರ್ಷದಿಂದ ಯಾರು SIP ಸ್ಟಾರ್ಟ್ ಮಾಡಿದಾರ ಅವ್ರಿಗೂ ಸಹ ಲಾಸ್ ಇರ್ಬೋದು ಅಥವಾ ಪ್ರಾಫಿಟ್ ಇದ್ರನ್ನು FD ಕಿಂತ ಕಡಿಮೆ ಪ್ರಾಫಿಟ್ ಐತ್ರಿ. ಅದ ಕಾರಣ ಅವ್ರ SIP ಅನ್ನ ಕೆಟ್ಟ ಅನ್ನತಾರ ಅಥವಾ SIP ಅನ್ನ ಸ್ಕ್ಯಾಮ್ ಅನ್ನತಾರ ಅಂತ ನಾವ್ ಅನ್ಬೋದ. ಬಟ್ ಮಾರುಕಟ್ಟೆ ನಾವು ನಡವಳಿಕೆ ನೋಡ್ರ, ಇತಿಹಾಸದ ನಾವು ನಡವಳಿಕೆ ನೋಡ್ರ ಅಥವಾ ಮಾರುಕಟ್ಟೆದೇನ್ ಪರ್ಫಾರ್ಮೆನ್ಸ್ ಐತಿ ಅದೆಲ್ಲಾ ನೋಡ್ರ ಇದ ಮಾರುಕಟ್ಟೆನಾಗ ಕಾಮನ್ ರೀ. ಬರೇ 2 ವರ್ಷದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾವು SIP ಸ್ಕ್ಯಾಮ್ ಐತಿ ಅಂತ ಅನ್ನಕ ಬರಂಗಿಲ್ಲ. ಅದ ಕಾರಣ ನಾವು ಫಸ್ಟ್ ನಿಫ್ಟಿದ ಭಾರತದ ನಿಫ್ಟಿದ ಇತಿಹಾಸದ ಡೇಟಾ ತಗೊಂಡ್ ಹೋಗಿ ನೋಡೋಣ. ಎಷ್ಟು ಸಲ ಮಾರುಕಟ್ಟೆ ಫ್ಲಾಟ್ ರಿಟರ್ನ್ ಕೊಟ್ಟೈತಿ ಅಥವಾ ಎಷ್ಟು ವರ್ಷ ತನಕ ಮಾರುಕಟ್ಟೆ ರಿಟರ್ನ್ ಕೊಟ್ಟಿರ್ಕ್ಲೈತ್, ಮೊದಲು ಕುಸಿದ್ರೆ ಎಷ್ಟು ಕುಸಿದೈತಿ, ಏನಾಗೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತ ಬಜಾಜ್ ಫೈನಾನ್ಸ್ ಒಂದ್ ಎಕ್ಸಾಂಪಲ್ ತಗೊಂಬಂದೇನಿ. ಆ ಎಕ್ಸಾಂಪಲ್ ಅನ್ನ ನೀವೇನ್ರ ತಿಳ್ಕೊಂಡ್ರಿ ಅಂತಂದ್ರ ಎಂತ ಕೆಟ್ಟ ಮಾರುಕಟ್ಟೆನಾಗ ನೀವು ಅನ್ಸಂಗಿಲ್ಲ, ಧೈರ್ಯ ಕುಂಡಿರ್ತೀರಿ. ಬರೀ ಈಗ ಫಸ್ಟ್ ನಾವ ನಿಫ್ಟಿದ ಇತಿಹಾಸದ ಡೇಟಾನ ತೆಗೆದು ನೋಡೋಣ. ನಿಫ್ಟಿದ ನಾವ ಪರ್ಫಾರ್ಮೆನ್ಸ್ ನೋಡ್ರ 1992 ನಾಗ ಹರ್ಷದ್ ಮೆಹತಾದ ಬುಲ್ ರನ್ ನಡೆದಿತ್ತ. ಅದ ಕಾರಣ ಮಾರ್ಕೆಟ್ ಕಂಟಿನ್ಯೂ ಏರ್ಕೊಂತ ಹೋಗತ್ತಿತ್ತ. ನೀವು ನೋಡ್ಬೋದು ಯಾವ ತರ ಸರ್ಕಿಟ್ ಹತ್ತಿದಂಗ ಏರ್ಕೊಂತ ಹೋಗೈತಂತ. ಈ ಗ್ರೀನ್ ಡಾಟ್ ಪ್ರಕಾರ ಏರ್ಕೊಂತನ ಹೋತ 1992 ನಾಗ ನಿಫ್ಟಿ 1200 ಲೆವೆಲ್ ಅನ್ನ ಟಚ್ ಮಾಡಿತ್ತ. 1200 ದಿಂದ 1300 ಲೆವೆಲ್ ನಡಕ ಟಚ್ ಮಾಡಿತ್ತಂತ ನಾವ್ ಅನ್ಬೋದ. ಆ ಲೆವೆಲ್ ಟಚ್ ಮಾಡಿತ್ 92 ನಾಗ. ಅಲ್ಲಿಂದ ಹಿಡಿದ ಆ ಲೆವೆಲ್ ಅನ್ನ ಬ್ರೇಕ್ ಮಾಡಕ ಇಲ್ಲಿ ಒಂದ್ಸಲ ಬ್ರೇಕ್ ಮಾಡಿತ್ತ 1999 ಬಟ್ ಅದನ್ನ ಸಸ್ಟೇನ್ ಆಗ್ಲಿಲ್ಲ, ಭಾಳ ಮ್ಯಾಗ ಹೋಗ್ಲಿಲ್ಲ. ಮತ್ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡ 1800 ಲೆವೆಲ್ ಅನ್ನ ರೆಸಿಸ್ಟೆನ್ಸ್ ತಗೊಂಡ ಮತ್ ಬಿತ್ತ. ಪ್ರಾಪರ್ ಬ್ರೇಕ್ಔಟ್ ಇಲ್ಲಿ ಕೊಟ್ಟೈತ್ ನೋಡ್ರಿ ಯಾವಾಗ 2004 ನಾಗ. ಅಂದ್ರ 1992 ದಿಂದ 2004 ತನಕ ಮಾರ್ಕೆಟ್ ಇದ ಒಂದ್ ಬಾಕ್ಸ್ ನಾಗ ಅಥವಾ ಇದ ಒಂದ್ ರೇಂಜ್ ನಾಗನ ಮೂವ್ ಮಾಡೈತ್ರಿ. ಎಷ್ಟ್ ವರ್ಷ ಆತ್ರಿ? 12 ವರ್ಷ ಆತ. 12 ವರ್ಷ ಆತ ಮಾರ್ಕೆಟ್ ಹೂಡಿಕೆದಾರರಿಗೆ ಏನು ರಿಟರ್ನ್ ಅನ್ನ ಕೊಟ್ಟಿರ್ಕ್ಲೈತ. ಅಷ್ಟ್ ಕೆಟ್ಟ ಪರಿಸ್ಥಿತಿ ಮೊದಲು ಬಂದೈತ್ ಮಾರುಕಟ್ಟೆನಾಗ. ಅದ ಕಾರಣ ಈ 2 ವರ್ಷ ಮಾರ್ಕೆಟ್ ರಿಟರ್ನ್ ಕೊಟ್ಟಿಲ್ಲ ಅಂತಂದ್ರ ಅಂಜೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಅಂದ್ರೆ ಇದ ತರ. ಬಟ್ ಆಮೇಲೆ ಮಾರ್ಕೆಟ್ ಏರ ಸ್ಟಾರ್ಟ್ ಮಾಡಿತ್ತ 2004 ಆಗಾನ. ಅವಾಗಿಂದ ನೀವ ನೋಡ್ಬೋದ ಕಂಟಿನ್ಯೂ ಏರ್ಕೋ ಅಂತಾನ ಹೋತ. ಯಾವಾಗಿನ ತನಕ ಏರ್ಕೊಂಡ್ ಹೋತ್ರಿ? 2008 ತನಕ ಏರ್ಕೋ ಅಂತ ಹೋತ. ಮತ್ 2008 ನಾಗ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತ, ಲೆಮನ್ ಬ್ರದರ್ಸ್ ಕ್ರೈಸಿಸ್ ಬಂತವಾಗ ಮತ್ ಮಾರ್ಕೆಟ್ ನೋಡ್ಬೋದು ನೀವು. ನಿಫ್ಟಿ 6300 ಸಮೀಪ ಏನ್ ಹೋಗಿತ್ತ, ಅಲ್ಲಿಂದ ಡೈರೆಕ್ಟ್ ಕುಸುದ್ ನೋಡ್ಬೋದು ನೀವು 2300 ಬಂದೈತಿ. ಅಂತಂದ್ರ 60% ಕಿಂತನೂ ಹೆಚ್ಚು ಕುಸಿತ 2008 ನಾಗ ಬಂತ. 8 ನಾಗ ಬರಾನ ಮತ್ ಮಾರ್ಕೆಟ್ ಫ್ಲಾಟ್ ಏನ ಆತ ನೋಡ್ಬೋದು ನೀವು. ಇದೇನ್ ಹೈ ಇಲ್ಲಿ ಹೊಡೆದಿತ್ತ, ಇಲ್ಲಿಂದ ಹಿಡಿದ್ ನಾವು ನೋಡ್ರ ಬ್ರೇಕ್ ಮತ್ತೆ ಯಾವಾಗ ಮಾಡೈತ್ರಿ ಮಾರ್ಕೆಟ್ 2014 ನಾಗ. 2008 ರಿಂದ 2014 ತನಕ ಮತ್ ಮಾರ್ಕೆಟ್ ಸೈಡ್ ವೇನ ಹೋತ. ಮತ್ 2014 ಈ ಬಾಕ್ಸ್ ಬ್ರೇಕ್ಔಟ್ ಬಂತ, ಅವಾಗ ಮತ್ ಮಾರ್ಕೆಟ್ ಏರಾಕ್ ಸ್ಟಾರ್ಟ್ ಮಾಡಿತ್ತ. 2020 ನ COVID-19 ಕ್ರಾಶ್ ಬಂತ, ಅವಾಗನು ಮಾರ್ಕೆಟ್ ನೋಡ್ಬೋದು ನೀವು ಯಾವ ತರ ಕುಸಿತಂತ. ಒಮ್ಮೆ ಮಾರ್ಕೆಟ್ ಅವಾಗನು 40% ಸುಮಾರು ಕುಸಿತ, ಅಲ್ಲಿಂದ ಮತ್ ರಿಕವರ್ ಬಂತ. ಈಗ ಮತ್ ಮಾರ್ಕೆಟ್ ಒಂದ ರೇಂಜ್ ನಾಗನ ಮೂವ್ ಮಾಡತ್ತಿತ್ತಂತ ನಾವ್ ಅನ್ಬೋದ. ಅದ ಕಾರಣ ಮಾರ್ಕೆಟ್ ಅಂದ್ರೆ ಇದರಿ ಮೇನ್. ಯಾಕೆ SIP ಸ್ಕ್ಯಾಮ್ ಅಂತ ಭಾಳ ಜನರು ಅನ್ನತಾರಂತಂದ್ರ ಅವ್ರ ಮಾರ್ಕೆಟ್ ಇದ್ದ ಪಾಸ್ಟ್ ಡೇಟಾ ಅನ್ನ ನೋಡೇ ಬಂದಿಲ್ಲ. ಮಾರ್ಕೆಟ್ನಾಗ 15% ರಿಟರ್ನ್ ಸಿಗ್ತೈತಿ, 20% ರಿಟರ್ನ್ ಸಿಗ್ತೈತಿ ಅಂತ ಯಾರೋ ಹೇಳಿರ, ಯಾವ್ದೋ ರೀಲ್ನಾಗ ವಿಡಿಯೋ ನೋಡಿರ, ಅದನ್ನ ನೋಡಿ ಮಾರ್ಕೆಟ್ನಾಗ ಬಂದಾರ. ಈಗ ಮಾರ್ಕೆಟ್ ರಿಟರ್ನ್ ಕೊಡವಾತ, ಈಗ ಅವ್ರ ಅಳಾತಾರಂತ ನಾವ ಅನ್ಬೋದ. ಬಟ್ ಮಾರ್ಕೆಟ್ ಅಂತಂದ್ರೆ ಯಾವಾಗನು ಪೇಶನ್ಸ್ ಟೆಸ್ಟ್ ಮಾಡ್ತೈತಿ, ಅವಾಗನ ಹಣ ಆಗ್ತೈತಿ. 10 ವರ್ಷ 12 ವರ್ಷ ತನಕ ಮಾರ್ಕೆಟ್ ಇತಿಹಾಸದಾಗ ಮೊದಲ ನಮ್ ಮಾರ್ಕೆಟ್ದ ಅಷ್ಟು ದೊಡ್ಡ ಸೈಜು ಇಲ್ಲ ಐತ. ಅವಾಗಿನ ಕಾಲ್ನಾಗ ಗುದ್ದಾಡ್ಸೈತಿ, ಅವಾಗಿಂದ ಕಾಲ್ನಾಗ ಕಾಡ್ಸೈತಿ ಹೂಡಿಕೆದಾರರ್ಗ. ಮತ್ ಈಗ್ರೆ ನೋಡ್ಬೋದು ನೀವು ಮಾರ್ಕೆಟ್ ಬೆಳೆದೈತಿ. ಮತ್ ಈಗ ಬರೀ 2 ವರ್ಷ ಆಗೈತಿ. ಅತ್ರಾಗನು ಮೇನ್ ಈಗ ಕುಸಿತ ಬಂದಿಲ್ಲ, ಬರೀ ಟೈಮ್ ವೈಸ್ ಕರೆಕ್ಷನ್ ಅನ್ನ ತೋರ್ಸತೈತಿ ಮಾರ್ಕೆಟ್ ಅಂತ ನಾವ್ ಅನ್ಬೋದ. ಅದ ಕಾರಣ ನಾವು 2008 ಉದಾಹರಣೆ ತಿಳ್ಕೊಂಡ್ರ ಈಗ ಮತ್ ಮಾರ್ಕೆಟ್ ಕಂಡೀಷನ್ ಅಷ್ಟ ಭಾಳ ಏನ್ ಕೆಟ್ಟಿಲ್ಲ, ಮತ್ ಸ್ವಲ್ಪ ಒಳ್ಳೇದನ್ನ ಇತ್ತಂತ ನಾವ್ ಧೈರ್ಯಲ್ಲೇ ಕುಂಡ್ರಬೇಕ. ಮತ್ತೊಂದೊಂದು SIP ಯಾ ಸ್ಕ್ಯಾಮ್ ಅಂತ ಭಾಳ ಜನರು ಅನ್ನತಾರಂತಂದ್ರ SIP ನಾಗ ಭಾಳ ಜನರ ಬರೋದ ಹೋಗೋದ ಮಾಡ್ತಾರ.
ಈಗ SIP ಸ್ಟಾರ್ಟ್ ಮಾಡಿರ ಮುಂದಿನ ತಿಂಗಳು ಮತ್ತೆ ಅದನ್ನ ತಕ್ಕೋತಾರ. ಈ ತರ ಯಾವಾಗನು ಮಾಡಬಾರ್ದ. ಅದ ಕಾರಣ ನಂದು ಡೈಲಿ ಯಾರು ವ್ಯೂವರ್ಸ್ ಇದಾರ ಅವ್ರಿಗೆ ಒಂದು ವಿಡಿಯೋ ನೆನಪಿರ್ಬೋದು. ನಾ ಒಂದ್ ವಿಡಿಯೋ ಮಾಡಿದ್ನಿ ಭಾರತದ ಸ್ಟಾಕ್ ಮಾರ್ಕೆಟ್ ಟಾಪ್ ಒಳ್ಳೆ 10 ದಿನ ಮಿಸ್ ಮಾಡ್ಕೊಂಡ್ರ ಎಷ್ಟ್ ರಿಟರ್ನ್ ಕಡಿಮೆ ಆಗ್ತೈತಂತ. ಅದ ಕಾರಣ ಆ ಡೇಟಾನು ನಾವು ಇಲ್ಲಿ ಹಚ್ಚಿ ನೋಡ್ರ ಅದ್ರಲ್ಲೇನು ನಮಗೇನ್ ಗೊತ್ತಾಗ್ತೈತಂತಂದ್ರ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ 27 ವರ್ಷನಾಗ 27 ಇಯರ್ಸ್ನಾಗ ನಿಫ್ಟಿದು ಟಾಪ್ 10 ದಿನಗಳು, ಟಾಪ್ 10 ಒಳ್ಳೆ ದಿನಗಳು, ಈ 27 ವರ್ಷನಾಗ ಏನ್ ಒಳ್ಳೆ ದಿನಗಳು ಇದ್ದು ಆ ಒಳ್ಳೆ 10 ದಿನಗಳು ಮಿಸ್ ಮಾಡ್ಕೊಂಡ್ರೂ ಅವ್ರದ ರಿಟರ್ನ್ ಭಾಳ ಕಡಿಮೆ ಆಗೈತ್ರಿ. ಅದ ಕಾರಣ ಭಾಳ ಜನರ SIP ಮಾಡೋದ ಬಿಡೋದ ಡಿಸಿಪ್ಲಿನ್ಲಿ ಹೂಡಿಕೆನ ಮಾಡಂಗಿಲ್ಲ. ಈ ಒಂದು ಕಾರಣದಿಂದನೂ SIP ಸ್ಕ್ಯಾಮ್ ಅಂತ ಭಾಳ ಜನರ ಅನ್ನತಾರ. ಮೇನ್ SIP ಅನ್ನ ನೀವೇನ್ರಿ ಸ್ಟಾರ್ಟ್ ಮಾಡಿರಂತಂದ್ರ ಶಾರ್ಟ್ ಟರ್ಮ್ ಗೋಲ್ ಇಡ್ಕೊಂಬರ್ಬೇಡ್ರಿ, ಲಾಂಗ್ ಟರ್ಮ್ ಗೋಲ್ ಇಡ್ಕೊಂಬರ್ರಿ. ಮತ್ತು ಅದು ಏರ್ಲಿ ಬೀಡ್ಲಿ ಅವನನ್ನು ರೊಕ್ಕನ ಇಲ್ಲ ಅನ್ನೋ ಹಣನ ಇಲ್ಲ ಅಂತ ಹಾಕ್ಕೊಂತ ಹೋಗ್ರಿ ಲಾಂಗ್ ಟರ್ಮ್ ತಕ. ಒಂದು ದಿನ ಮಿಸ್ ಮಾಡುಲ್ದ, ಒಂದು ದಿನ ಮಾರ್ಕೆಟ್ದಾಗಿಂದ ಹೊರಗೆ ಬರುಲ್ದ. ಒಂದ್ ದಿನಾನು ಹೊರಗೆ ಬಂದ್ರಿ ಅದ ಒಳ್ಳೆ ದಿನ ಮಾರ್ಕೆಟ್ ಇತ್ತಂದ್ರೂ ನಿಮಗ ಅಷ್ಟು ಒಳ್ಳೆ ಲಾಭ ಸಿಗಂಗಿಲ್ಲ. ನನ್ನ ಪ್ರಕಾರ ಡೇಟಾ ಈಗ ನನ್ನ ಕಡೆ ಇಲ್ಲ, ಹುಡುಕ್ಬೇಕ. ಆದ್ರೂ ಒಂದು ನಾವು ಎಕ್ಸಾಂಪಲ್ ತಿಳ್ಕೊಬೇಕಂತಂದ್ರ ಅದೇನು 27 ವರ್ಷನಾಗ ನಿಫ್ಟಿ 18-20% ನಡುಕೇನೋ ರಿಟರ್ನ್ ಕೊಟ್ಟಿತ್ರಿ. ಆ 27 ವರ್ಷನಾಗ ಬರೀ 10 ದಿನ ಟಾಪ್ 10 ಒಳ್ಳೆ ದಿನ ಮಿಸ್ ಮಾಡ್ಕೊಂಡ್ರ ಅದು 18-20% ರಿಟರ್ನ್ 6% ಸಮೀಪ ಬರತ್ತಿತ್ತ. ಅಷ್ಟು ಒಮ್ಮೆ ನಡಕ ಅಂತರ ಬರತ್ತಿತ್ತ. ಅದು ಪ್ರಾಪರ್ ಡೇಟಾ ಇಲ್ಲ. ಅದು ನನಗೆ ವಿಡಿಯೋ ಏನ್ರಿ ಸಿಕ್ಕಿತ್ತಂತಂದ್ರ ಹಳೆ ವಿಡಿಯೋ ನನಗೆ ಏನ್ರಿ ಸಿಕ್ಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಆ ವಿಡಿಯೋನ ಹೋಗಿ ನೋಡ್ರಿ. ಇನ್ನು ಡೇಟಾ ಏನು ಹೇಳಿದ್ನ ಸರಿ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಬಟ್ ಅಷ್ಟು ಅಂತರ ಬರತ್ತಿತ್ತ. ಅದ ಕಾರಣ ಮಾರ್ಕೆಟ್ನಾಗ ಹೋಗೋದ ಬರೋದ ಮಾಡಬೇಡ್ರಿ. ಒಂದ್ಸಲ ಹೂಡಿಕೆ ಮಾಡಿರಂತಂದ್ರೆ ಒಂದು ದಿನ ಮಿಸ್ ಮಾಡುಲ್ದ ಲಾಂಗ್ ಟರ್ಮ್ ತಕ್ಕ ಇರಿ. ಅಂದ್ರೆ ನಿಮಗಿದ ಏನು 15% ರಿಟರ್ನ್ ಸಿಗ್ತೈತಂತಾರ ಆ ಪರ್ಸೆಂಟೇಜ್ ರಿಟರ್ನ್ ನಿಮಗೆ ಸಿಗ್ಬೋದ. ಹೋಗೋದು ಬರೋದು ಮಾಡ್ರಿ ಅಂತಂದ್ರೆ ನಿಮಗೆ FDಕ್ಕಿಂತನೂ ಕೆಟ್ಟ ರಿಟರ್ನ್ ಮಾರುಕಟ್ಟೆನಾಗ ಸಿಗ್ತೈತಿ, ಅಥವಾ ನೆಗೆಟಿವ್ ರಿಟರ್ನ್ ನಿಮಗೆ ಸಿಗ್ಬೋದು ಅಂತನೂ ನಮಗೆ ಮಾರ್ಕೆಟ್ ಇದ್ದ ಹಿಂದಿನ ಡೇಟಾ ನೋಡ್ರೆ ಗುರ್ತಾಗ್ತೈತಿ. ಮತ್ತೊಂದು ಏನಂತಂದ್ರೆ ಬಜಾಜ್ ಫೈನಾನ್ಸ್ ದ ಸ್ಟಾಕ್. ಫಸ್ಟ್ ನಾವು ಬಜಾಜ್ ಫೈನಾನ್ಸ್ ಏನೈತಿ ಇದ್ರದ್ದು ನಾವು ಏನಿದ ಲಿಸ್ಟ್ ಆಗೈತಿ ಅವಾಗಿಂದ ಹಿಡಿದ ಈಗಿನ ತನಕ ಎಷ್ಟು ರಿಟರ್ನ್ ಕೊಟ್ಟೈತಿ ಅಂತ ಅದ್ರ ಬಗ್ಗೆ ನೋಡ್ಬೋದು ನೀವು. ಬಜಾಜ್ ಫೈನಾನ್ಸ್ ಲಿಸ್ಟ್ ಆದಾಗಿಂದ ಲಿಸ್ಟ್ ಯಾವಾಗೈತಂದ್ರೆ 2002ನಾಗ 2002ನಾಗ ಲಿಸ್ಟ್ ಆಗೈತಿ. ಬರೇ 0.58 ಪೈಸಾ ಐತ್ರಿ. 8 ಸ್ಟಾಕ್ ಇತ್ತಂತ ನಾವು ಅನ್ಬೋದ. ಈಗ ಅವು ಕಾಯಿನ್ ಇಲ್ಲ, ಆದ್ರೂ ಅವಾಗಿನ ಕಾಲನಾಗ ಅಷ್ಟು ರೂಪಾಯಿದ್ ಬರೀ ಸ್ಟಾಕ್ ಇತ್ತ, ಲಿಸ್ಟ್ ಆಗಿತ್ತಿದ. ಅವಾಗಿಂದ ಹಿಡಿದು ಈಗಿನ ತನಕ ನಾವು ರಿಟರ್ನ್ ನೋಡ್ಬೋದು ನೀವು 1,80,365.52% ಇದ ರಿಟರ್ನ್ ಅನ್ನ ಬಜಾಜ್ ಫೈನಾನ್ಸ್ ಹೂಡಿಕೆದಾರರ ಕೊಟ್ಟೈತಂತ ನಾವು ಅನ್ಬೋದ. ನೋಡ್ಬೋದು ನೀವು 100% ಇಲ್ಲ, 200% ಇಲ್ಲ, 1 ಲಕ್ಷ ಅಥವಾ 1.5-2 ಲಕ್ಷ% ಬಜಾಜ್ ಫೈನಾನ್ಸ್ ಸ್ಟಾಕ್ ಹೂಡಿಕೆದಾರರಿಗೆ ರಿಟರ್ನ್ ಕೊಟ್ಟೈತಿ. ಇದು ರಿಟರ್ನ್ ಅನ್ನ ನೋಡ್ರ ಅವಾಗ 10,000 ಹೂಡಿಕೆ ಮಾಡ್ರಿ ಈಗ ಅಷ್ಟು ಕೋಟಿ ಆಗ್ತಿದ್ದು, ಇಷ್ಟು 1,000 ಹೂಡಿಕೆ ಮಾಡ್ರ ಅಷ್ಟು ಕೋಟಿ ಆಗ್ತಿದ್ದು ಅಂತ ಎಲ್ಲರಿಗೂ ಗುರ್ತಿರ್ತೈತಿ. ಎಲ್ಲರೂ ಕನಸನ್ನು ನೋಡ್ತಾರ, ಹಿಂದಿಂದೆಲ್ಲ ನೋಡಿ ಅನಿಸ್ತೈತಿ. ಬಟ್ ಅದೇನು IPO ಬಂದೈತಿ ಅವಾಗಿಂದ ಹಿಡಿದು ಈಗಿನ ತನಕ ಕುಂಡ್ರಬೇಕಂದ್ರೆ ಎಷ್ಟು ಧೈರ್ಯ ಇರಬೇಕಾಗಿತ್ತು ಆ ವ್ಯಕ್ತಿಗಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು ನೀವು ಬಜಾಜ್ ಫೈನಾನ್ಸ್ ಸ್ಟಾಕ್ 2002ನಾಗ ಲಿಸ್ಟ್ ಆತ. ಲಿಸ್ಟ್ ಆಗಾನ ಸ್ಟಾಕ್ ನೋಡ್ಬೋದು ನೀವು ಎಷ್ಟೋ ದಿನದ ತನಕ ₹1 ಹೋಗಾಕನ ಅಳಾತಿತ್ರಿ. ಇಲ್ಲಿ 2002ನಾಗ ಲಿಸ್ಟ್ ಆತ. ಲಿಸ್ಟ್ ಆಗಾನ ಬರೀ ₹1 ಯಾವಾಗ ಹೋಗೈತಂತಂದ್ರೆ ಇದು 2005 ಹೋಗೈತಿ. ಅಂತಂದ್ರ ಇದು 95 ದಿಂದ ಐತಿ. ಓಕೆ, ಇಲ್ಲಿ 95 ದಿಂದ ಚಾರ್ಟ್ ಐತಿ. 95 ದಿಂದ 2004 ತನಕ ₹1 ಹೋಗಿಲ್ಲ. ಅದ ಅಷ್ಟು ಟೈಮ್ ತಗೊಂಡೈತ್ರಿ. ಒಮ್ಮೆಗೆ ನೋಡ್ಬೋದು ನೀವು ಇಲ್ಲಿ ಮಜಾ ಮೇನ್ ಏನಂತಂದ್ರೆ 2008 ಮೇನ್ ನಾ ನಿಮಗೆ ತಿಳ್ಸಾಕೇನ ಪಡಾತೀನಿ. ಅದ್ರ ಮೇನ್ ಉದ್ದೇಶ ಈ 2008 ಕ್ರ್ಯಾಶ್ ಅಂತ ನಾವು ಅನ್ಬೋದ. ಸ್ಟಾಕ್ ₹1 ದಿಂದ ಎಲ್ಲಿ ತನಕ ಹೋತಂತಂದ್ರೆ ಹಾಯ ₹5 ತನಕ ಹೋತ. ₹5 ಸ್ಟಾಕ್ ಒಮ್ಮೆ 2002ನಾಗ 90% ಕ್ರ್ಯಾಶ್ ಆತ. ನೋಡ್ಬೋದು ನೀವು 90%. ಈ 90% ಕ್ರ್ಯಾಶ್ ಆದ್ರೂ ಯಾವ ಧೈರ್ಯಲೆ ಕುಂತಾನ ಅವಂಗ ಇದ 1 ಲಕ್ಷ ಅಥವಾ 1.5-2 ಲಕ್ಷ% ರಿಟರ್ನ್ ಸಿಕ್ಕೈತಂತ ನಾವು ಅನ್ಬೋದ. ಅದ ಕಾರಣ ನಮಗ್ ಅನಿಸ್ತೈತಿ ಆ ಸ್ಟಾಕ್ನ ಅವಾಗಿನ ಕಾಲನ ಅಷ್ಟು ಹಾಕ್ರ ಅಷ್ಟಾಗ್ತಿದ್ದು ಈಗ ಹಂಗೆಲ್ಲ ಅನಿಸ್ತೈತಿ. ಬಟ್ ಇಷ್ಟೆಲ್ಲಾನ ಧೈರ್ಯಲೆ ಎದುರಿಸಿ ಕುಂತಾವ್ ಇಷ್ಟು ರೊಕ್ಕ ಗಳಿಸ್ಯಾನ್ರಿ. ಅದ ಕಾರಣ ಅದ್ ಎಷ್ಟು ಮಂದಿಗೆ ಸಾಧ್ಯ ಐತಿ ನೀವ ತಿಳ್ಕೊರಿ. 90% ಕುಸಿದ್ರನು ಯಾವ ಕುಂಡ್ರತಾನ ಧೈರ್ಯಲೆ ಅವ ಇಷ್ಟ ಹಣ ಗಳಿಸಿದಾನಂತ ನಮಗ್ ಗುರ್ತಾಗ್ತೈತಿ. ಅದ ಕಾರಣ ಆ ಧೈರ್ಯ ಬಹಳ ಕಡಿಮೆ ಜನರಿಗಿರ್ತೈತಿ. ಅದ ಕಾರಣನು ಚಾರ್ಲಿ ಮಂಗರ್ ಅವ್ರನು ಒಂದ್ ಏನ್ ಹೇಳಿಕೆ ಕೊಟ್ರಂತಂದ್ರ ಇಫ್ ಇನ್ವೆಸ್ಟಿಂಗ್ ವಾಸ್ ನಾಟ್ ಹಾರ್ಡ್ ಎವ್ರಿ ಒನ್ ವುಡ್ ಬಿ ರಿಚ್ ಅಂತನೂ ಚಾರ್ಲಿ ಮಂಗರ್ ಅವ್ರ ಹೇಳಿಕೆ ಕೊಟ್ಟಾರ.
ಇನ್ವೆಸ್ಟಿಂಗ್ ಏನ್ರೆ ಹಾರ್ಡ್ ಇರ್ಲಿಲ್ಲ ಅಂತಂದ್ರ ಎಲ್ಲಾರು ರಿಚ್ ಆಗ್ಬೋದಿತ್ತಂತನೂ ಹೇಳಿಕೆ ಕೊಟ್ಟಾರ. ಅದ ಕಾರಣ ಇನ್ವೆಸ್ಟಿಂಗ್ ಹಾರ್ಡ್ ಐತಂತ ನಾವ್ ಅನ್ಬೋದ. ಇಷ್ಟೆಲ್ಲ ಏರ್ಲಿ ಬೀಳ್ಲಿ ಏನ್ ಬೇಕಾದಾದ್ರೂ ಯಾವ ಕೊಂಡ್ರೋ ಧೈರ್ಯ ಐತಿ ಅವ ರಿಚ್ ಆಗ್ತಾನಂತ ನಮಗೆ ಇಲ್ಲಿ ಚಾರ್ಲಿ ಮಂಗರ್ ಅವ್ರನ್ನು ಇಲ್ಲಿ ತಿಳ್ಸಾತಾರಂತ ನಾವ್ ಅನ್ಬೋದ. ಇವರ ವಾರೆನ್ ಬಫೆಟ್ ಅವ್ರದ್ದು ಖಾಸ್ ದೋಸ್ತ, ಇವ್ರ ಜೊತೆನ ಪಾರ್ಟ್ನರ್ಶಿಪ್ ನಾಗನ ಅವ್ರದ ಬಕ್ಶೇರ್ ಹಾತ್ವೆ ಕಂಪ್ನಿ ಇತ್ತಂತನೂ ನಾವ್ ಅನ್ಬೋದ. ಅದ ಕಾರಣ ಅನ್ಸೋ ಅವಶ್ಯಕತೆ ಇಲ್ಲ. ಮಾರುಕಟ್ಟೆದ ಗುಣಲಕ್ಷಣ ಆದಂತ ನಮಗ ಇತಿಹಾಸದ ಡೇಟಾಗಳ ಮೂಲಕ ತಿಳಿತೈತಿ. ಮೇನ್ ಬಜಾಜ್ ಫೈನಾನ್ಸ್ ಸ್ಟಾಕ್ ಬೆಲೆದಿಂದನೂ ನಮಗ್ ತಿಳಿತೈತಿ. ಏನ್ IPO ಬಿಟ್ರ IPO ಬಿಡಾನ ₹5 ಹೋಗಾಕನೆ ಅಷ್ಟು ಸಮಯ ತಗೊಂತ ₹5ದಿಂದ ಒಮ್ಮೆ 90% ಕುಸಿತ. ಆ 90% ಕುಸಿದ್ರಿಂದ ಏರಾಕ್ ಸ್ಟಾರ್ಟ್ ಆತ. ಅವಾಗನ್ನ ಒಬ್ಬ ಹೂಡಿಕೆದಾರರ್ಗ 1.5-2 ಲಕ್ಷ ಅಥವಾ 1 ಲಕ್ಷ% ಹೆಚ್ಚು ರಿಟರ್ನ್ ಸಿಕ್ಕೇತಂತ ನಾವ್ ಅನ್ಬೋದ. ಆ ಧೈರ್ಯ, ಆ ತಾಳ್ಮೆ, ಅಷ್ಟು ನಿಮ್ ಕಡೆ ಎಲ್ಲಾ ನಾಲೆಜ್ ಇದ್ರನ ನೀವು ಮಾರುಕಟ್ಟೆನಾಗ ಹಣವನ್ನ ಗಳಿಸಬಹುದ. ಈಗ ಬರೇ 2 ವರ್ಷ ಆತ್ ರಿಟರ್ನ್ ಕೊಟ್ಟಿಲ್ಲ, ಇನ್ನ 90% ಕುಸ್ದಿಲ್ಲ ಮಾರ್ಕೆಟ್. ಈಗನ್ನ ಅಂಜಿ SIP ಗಳನ್ನ ನಿಲ್ಸೋದ ಮೂರ್ಖರಾಟನು ಅಂತ ನಮಗ ಇತಿಹಾಸದ ಇವೆಲ್ಲಾ ಡೇಟಾಲಿ ತಿಳಿತೈತಿ. ಅದ ನಮಗ ಚಾರ್ಲಿ ಮಂಗರ್ ಅವರನ್ನು ಈಗ ಒಂದು ಕೋಟ್ ನ ಹೇಳಿದಾರಂತ ನಾವ್ ಅನ್ಬೋದ. ಓವರ್ ಆಲ್ ಇದೈತ. ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಧೈರ್ಯ ಬಂದಿರ್ಬೋದ, ಎಲ್ಲಾ ಡೀಟೇಲ್ದಾಗ ಗುರ್ತಾಗಿರ್ಬೋದ. ಅದ ಕಾರಣ SIP ಸ್ಕ್ಯಾಮ್ ಇಲ್ಲ. SIP ಅನ್ನ ತಿಳ್ಕೊಂಡ್ ಹೂಡಿಕೆ ಮಾಡವನ್ನ SIP ದಿಂದ ಹಣ ಗಳಿಸ್ತಾನಂತ ನಮಗ್ ಗುರ್ತಾಗ್ತೈತಿ. ಮತ್ತೊಂದನ್ನು SIP ಅಂತಂದ್ರ ಒಂದ್ ಗೋಲ್ ಇಟ್ಟು SIP ಮಾಡೋದಿರ್ತೈತಿ. ಹಂಗ SIP ಮಾಡೋದಿಲ್ಲ. ನಂಗೆ ಈ ವಸ್ತು ಬೇಕಂದ್ರೆ ಈಗಿಂದ ಹೂಡಿಕೆ ಮಾಡೋನು, ಇಷ್ಟು ಸಮಯ ಬೇಕ, ಹಿಂಗೆಲ್ಲಾ ಗೋಲ್ ಇಟ್ಕೊಂಡ್ ಮಾಡ್ಬೇಕಾಗ್ತೈತಿ. ಮತ್ತೆ SIP ದಿಂದ ಸಿಕ್ಕಷ್ಟು ರಿಟರ್ನ್ ಸಿಗ್ತೈತಂತ ಕ್ಯಾಲ್ಕುಲೇಟರ್ನೇ ಹಾಕೋದಿಲ್ಲ. 15, 18 ಇಷ್ಟ ಹಾಕೋದ. 25, 30, 40 ಅದ್ ಬರ್ಬೋದು. ಮಾರ್ಕೆಟ್ನಾಗ ಇಂಪಾಸಿಬಲ್ ಏನಿಲ್ಲ, ಬಟ್ ಯಾವಾಗನು ಕಡಿಮೆ ಆಸೆ ಇಡ್ರಿ. ಮುಂದ ನಿಮಗ ಖಂಡಿತವಾಗಿ ಅಷ್ಟ ಸಿಗತೈತ ಅಂತ ನನಗ ಅನಿಸ್ತೈತಿ. ಓವರ್ ಆಲ್ ಇದೇ ಐತಿ ಇವತ್ತಿನ ವಿಡಿಯೋನಾಗ ಎಲ್ಲಾ ಡೀಟೇಲ್ ನಿಮ್ಗೆ ಗುರ್ತಾ ಇರ್ಬೋದು ಅಂತ ನನಗ ಅನಿಸ್ತೈತಿ. ಈ ವಿಡಿಯೋದಿಂದ ಧೈರ್ಯ ಬಂದಿದ್ರೆ ವಿಡಿಯೋಗ್ ಲೈಕ್ ಮಾಡ್ರಿ, ಮತ್ತೆ ಯಾರು ಅಂಜಾತಾರ ಅವ್ರಿಗೆಲ್ಲ ಶೇರ್ ಮಾಡ್ರಿ ವಿಡಿಯೋ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂದಿನ ವಿಡಿಯೋಗಳನ್ನ ಹೋಗಿ ನೋಡ್ರಿ. ಇದೇ ಐತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.